ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ಸಿಂಪಲ್ ವ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಆಯಿತಾ. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹಾಗಲಕಾಯಿನ ಗೊಜ್ಜು ಮತ್ತು ಚಪಾತಿ ಮಾಡಿದೆ. ಹಾಗಲಕಾಯಿನ ಗೊಜ್ಜು ಯಾವಾಗಲೂ ತುಂಬ ಜನ ಕಹಿ ಇರುತ್ತೆ, ತಿನ್ನೋಕ್ಕಾಗಲ್ಲ ಅಂತಾರೆ. ಬಟ್ ನಾನು ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಕಹಿ ಅಂತ ಏನಿಲ್ಲ, ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಯಾವ ಥರ ಮಾಡೋದು ಅಂತ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ನಾನು ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ಚಪಾತಿ ಬೇಯಿಸ್ತಾ ಇದ್ದೀನಿ. ಚಪಾತಿ ಬೇಯಿಸುವಾಗ ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂತಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿನ ಬೇಯಿಸಿ, ಆಯಿತಾ. ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಚೆನ್ನಾಗಿ ಬೆಂದಿಲ್ಲ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಅದು ತುಂಬ ಗಟ್ಟಿಯಾಗೋಗ್ಬಿಡುತ್ತೆ ಚಪಾತಿ. ಸೊ ಅದರಿಂದ ಈ ಥರ ಟಿಪ್ನ ಯೂಸ್ ಮಾಡಿ, ತುಂಬ ಸಾಫ್ಟಾಗಿ ಬರುತ್ತೆ. ಬೇಗ ತಿರುಕೋಬೇಕು ಅದನ್ನು ಚಪಾತಿನ. ಸೊ ಇವಾಗ ಚಪಾತಿ ಮತ್ತು ಹಾಗಲಕಾಯಿನ ಗೊಜ್ಜು ತಿಂಡಿಗೆ ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಂಗೇನೆ ನಿಮ್ಮ ಜೊತೆ ಇನ್ನೊಂದು ಟಿಪ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂದರೆ ಟೀ ಇಷ್ಟಪಡೋರಿಗೆ ಇದು. ಸೊ ಟೀನ ತುಂಬ ಇಷ್ಟಪಡೋರು, ತುಂಬ ಟೇಸ್ಟಾಗಿ ಬರಬೇಕು ಟೀ ಅಂತಂದರೆ ಸ್ವಲ್ಪ ಬೆಲ್ಲನ ಹಾಕಿ, ಬೆಲ್ಲ ಅಥವಾ ಶುಗರ್ ಯಾವುದಾದ್ರೂ ಓಕೆ, ನಿಮ್ಗೆ ಇಷ್ಟವಾಗಿರೋದನ್ನು ಹಾಕಾದ್ಮೇಲೆ ಅದೊಂದು ಸ್ವಲ್ಪ ನೀರು ಬಿಸಿ ಆಗುತ್ತೆ ಅಲ್ವಾ, ಬಿಸಿ ಆದಮೇಲೆ ಟೀ ಪುಡಿನ ಹಾಕಿ, ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಟೀ ಬರುತ್ತೆ. ಕಲರ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದೊಂದೆರಡು ಕ್ಲಿಪ್ಪಿಂಗ್ ಬಂದ್ಬಿಟ್ಟು ನಮ್ಮ ಅತ್ತಿಗೆ ಮನೇಲಿ ಇದ್ದಾಗ ತೊಗೊಂಡಿರೋದು. ಇದನ್ನು ಹಂಗೆ ಇಟ್ಕೊಂಡಿದ್ದೆ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಈ ವಿಡಿಯೋ ಜೊತೆನೇ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಅವ್ರ ಮನೇಲಿ ಹುರ್ಲಿಕಾಳನ್ನ ಸೋಸ್ಕೊಡ್ತೀನಿ ಅಂತ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಆವಾಗ ಅಲ್ಲೇ ಬೀದಿಲಿ ಅಂತ ಸ್ವಲ್ಪ ಪಾಪ್ಕಾರ್ನ್ ಎಲ್ಲ ಮಾರೋರು ಬಂದಿದ್ರು. ಅವರು ನನಗಿಷ್ಟ ಅಂತ ಅದನ್ನು ತಂದು ಕೊಟ್ಟರು. ಸೊ ನನಗೂ ತುಂಬ ಖುಷಿ ಆಯಿತು. ಒಂಥರ ಶಿ ಕೇರ್ ಆ್ಯಂಡ್ ಲವ್ ಲೈಕ್ ಟು ಅವರ್ ಡಾಟರ್ ಥರ ಟಚ್ಡ್ ಈ ಬಾಂಡ್ ಹೀಗೆ ಇರಲಿ ಅಂತ. ಸೊ ಈ ವಿಡಿಯೋ ಬಂದ್ಬಿಟ್ಟು ಶನಿವಾರದ್ದಾಗಿರುತ್ತೆ. ಸೊ ಶನಿವಾರ ಕಡೆ ಶ್ರಾವಣ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಎಲ್ಲಿಗಾದರೂ ಹೋಗೋಣ ಅಂತ ನಾವು ಅಮಚವಾಡಿ ಶನ್ಮಂತಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಕೊಂಡೋತ್ಸವ ಇತ್ತು. ಸೊ ಕೊಂಡನ ನೋಡೋಕ್ಕಾಗಲಿಲ್ಲ, ಬಟ್ ಸ್ವಲ್ಪ ಲೇಟಾಗಿ ಹೋದ್ವಿ. ಸೊ ಲೇಟಾಗಿ ಹೋದ್ರಿಂದ ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಪ್ರಸಾದ ಸಿಕ್ತು, ಪ್ರಸಾದನೆಲ್ಲ ಊಟ ಮಾಡಿಕೊಂಡು ನಮ್ಮ ಅತ್ತಿಗೆ ಊರಿಗೆ ಹೋದ್ವಿ. ಸೊ ಅಲ್ಲಿ ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಬೈಕ್ನ ದೇವಸ್ಥಾನದ ಹತ್ರದವರೆಗೂ ಬಿಡ್ತಾ ಇರಲಿಲ್ಲ. ಸ್ವಲ್ಪ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ಅಲ್ಲೇ ಸ್ವಲ್ಪ ಬೈಕ್ನೆಲ್ಲ ಸ್ಟಾಪ್ ಮಾಡಿ ಅಲ್ಲೇ ನಿಲ್ಲಿಸಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗೋಣ ಅಂತ ಹೋಗಿದ್ದು ಅಷ್ಟೇ. ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಂದರೆ ಸಿಕ್ಕಾಪಟ್ಟೆ ಜನಗಳು ಕೂಡ ಬಂದಿದ್ದರು. ತುಂಬ ಅಂದರೆ ತುಂಬ ರಶ್ ಇತ್ತು. ಮತ್ತು ಆಲ್ಮೋಸ್ಟ್ ಈ ಥರ ಫಂಕ್ಷನ್ಸ್ ಅಂದಮೇಲೆ ಎಲ್ಲರೂ ಬಂದಿರ್ತಾರೆ ಅಲ್ವಾ, ಅಂತಂದರೆ ಆಟ ಸಾಮಾನುಗಳಾಗಿರ್ಬೋದು, ತಿಂಡಿ ತಿನಿಸುಗಳು, ಅದು ಇದು ಎಕ್ಸೆಟ್ರಾ ಎಲ್ಲ ಕೂಡ ಇತ್ತು. ಹಂಗೆ ನೋಡಿಕೊಂಡು ಇನ್ನೇನು ಅಂದರೆ ಬೇಗ ಕೊಂಡೋತ್ಸವ ಎಲ್ಲ ಆಗೋಗ್ಬಿಟ್ಟಿತ್ತಲ್ವ, ಇನ್ನೇನು ಇರಲಿಲ್ಲ. ಅದರಿಂದ ನಾವು ಫಸ್ಟ್ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಧೂಪ ಎಲ್ಲ ಹಾಕಿ ಮತ್ತು ಪ್ರಸಾದ ಎಲ್ಲ ನಡೀತಾ ಇತ್ತು. ಅಂದರೆ ಮಧ್ಯಾಹ್ನ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ಎಲ್ಲನೂ ನೋಡಾದಮೇಲೆ ಊಟಕ್ಕೆ ಹೋದ್ವಿ. ಊಟದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹಂಗಾದ್ರೆ ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಇದ್ದು 1 ಅವರ್ ಏನೋ ಮುಕ್ಕಾಲು ಗಂಟೆ ಟೈಮ್ ಆದರೂ ವೆಯ್ಟ್ ಮಾಡಿದ್ದೀವಿ ಅಲ್ಲಿ. ಆಮೇಲೆ ಊಟ ಮಾಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಆದ್ವಿ.
ಇವಾಗ ನೋಡ್ತಿದ್ದೀರಲ್ಲ ಅಲ್ಲಿ ತೊಟ್ಲು, ಸೊ ಆ ತೊಟ್ಟಿಲ ಮೇಲ್ಗಡೆ ಷಣ್ಮಂತಪ್ಪ ಅವರು ಒಬ್ಬರು ಮೈ ಮೇಲೆ ಬಂದು ಅಲ್ಲಿ ಅಂದರೆ ಕುಣಿತಾರಂತೆ. ಅದು ಬೆಳಗಿನ ಟೈಮೇ ಆಗೋಗ್ಬಿಟ್ಟಿದೆ, ನಮ್ಗೆ ಅದು ಸಿಗಲಿಲ್ಲ. ಅಲ್ಲಿಂದ ಹೂ ಪ್ರಸಾದನ ಕೊಡ್ತಾಯಿದ್ರು, ಅದನ್ನು ಈಸ್ಕೊಂಡ್ವಿ. ಮತ್ತು ಅಲ್ಲಿ ಬಸಪ್ಪ ಕೂಡ ಇದ್ದರು, ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರನೆಲ್ಲ ಮಾಡಿದ್ವಿ. ಮತ್ತು ಕ್ಯೂ ಬೇರೆ ಇತ್ತು ದೇವ್ರ ದರ್ಶನ ಮಾಡೋದಕ್ಕೆ. ಕ್ಯೂವಲ್ಲಿ ಹೋಗೋಕ್ಕಾಗಲ್ಲ ಅಂತ ಡೈರೆಕ್ಟ್ ಅಲ್ಲಿ ನಿಂತ್ಕೊಂಡು ಅಲ್ಲೇ ಕೈ ಮುಗಿದ್ಬಿಟ್ಟು ಬಂದ್ವಿ. ನೋಡ್ತಾ ಇರ್ಬೋದು ಇವಾಗ ನೀವು, ಶ್ರೀ ಕ್ಷೇತ್ರ ಹೆಬ್ಬಾಲ ಶನಿ ಮಹಾತ್ಮ ದೇವಸ್ಥಾನ ಇದು. ಇಲ್ಲಿ ಬೆಳಗ್ಗೆ 10 ಗಂಟೆಯಲ್ಲಿ ಸ್ಟಾರ್ಟ್ ಆಗಿದೆ ಕೊಂಡೋತ್ಸವ. ಒಂದು 10:30 11 o'clock ಮುಗಿದಿದೆ ಇಲ್ಲಿ ನಡೆದಿರೋದು. ಮತ್ತು ಇದು ಮೆರವಣಿಗೆ ಏನೋ ಮಾಡೋದಕ್ಕೆ ದೇವ್ರ ವಿಗ್ರಹನ ಟ್ರ್ಯಾಕ್ಟರ್ ಮೇಲೆ ಕೂರಿಸ್ಕೊಂಡು ಅಲಂಕಾರ ಮಾಡ್ತಾ ಇದ್ರು. ನಾನು ನಿಮ್ಗೆ ಅವಾಗಲೇ ಏನು ಹೇಳಿದೆ, ನಾವು ಮುಗಿಸ್ಕೊಂಡು ಬರೋದು ಅಂದರೆ ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ನಮ್ಮ ಅತ್ತಿಗೆ ಊರಿರೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ಟೈಮ್ ಮಾತಾಡಿ, ಮತ್ತು ಅವರು ಜಮೀನಲ್ಲಿರೋದು, ಊರಲ್ಲ ಜಮೀನಿನಲ್ಲಿ ಮನೆ ಮಾಡ್ಕೊಂಡಿರೋದು. ಹಂಗೇ ಸ್ವಲ್ಪ ಹೊಲದ ಕಡೆ ಎಲ್ಲ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅವರು ಹೊಲಕ್ಕೆ ಅರಿಶಿನ ಹಾಕಿದ್ರು. ಸೊ ಹಂಗೇ ಅರಿಶಿನ ನೋಡಿಕೊಂಡು ಚೆನ್ನಾಗಿದೆಯೇ ಏನೋ ಅಂತ ನಮ್ಮ ಹಸ್ಬೆಂಡ್ ಅವರು ನೋಡ್ತಾ ಇದ್ದರು. ಸೊ ಹಂಗೇ ಅದು ಇದು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಇದ್ದು ಸಂಜೆ ಆದಮೇಲೆ ನಮ್ಮ ಊರಿಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಪುಟ್ಟ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್ ಯು.